ಎಡಿಟ್ ಗಿಡಿಟ್ ಥಂಬ್ನೇಲ್ ಅಂತೂ ನಾ ಏನ್ ಮಾಡಂಗಿಲ್ಲ. ಮನೆ ದೇವ್ರು ಏನಾದ್ರು ಒಂದ್ ಮಾಡ್ತಾರೆ ಅಂದ್ರೆ ವಿಡಿಯೋ ಬಂದ್ ಮಾತಾಡ್ತಾರೆ ಅಷ್ಟೇ, ಏನಿಲ್ಲ, ಇನ್ನೇನು ಮಾಡಲ್ಲ ಫ್ರೆಂಡ್ಸ್. ಇವ್ರದೇ ವ್ಲಾಗ್ ಚಾನೆಲ್ ಅಲ್ವಾ, ಇವ್ರೇ ಮಾಡ್ಬೇಕು, ನಂದಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ದೌರ್ಜನ್ಯ ಮಾಡ್ತಿದ್ದಾರೆ ಏನೋ ಮನ್ಯಾಗ ನೀವು. ಓಕೆ, ಸೊ ಈಗ ನಾವ ಏನ್ ಮಾಡೋದು, ದೂರ ಮುಖಕ್ಕೆ ಬಂದು ಹಿಡಿತೇನೆ ಕ್ಯಾಮ್ರಾ. ಯಾರಿಗೆ ಬೆನ್ನು ನೋವು, ಕಾಲು ನೋವು, ಮೂಳೆ ನೋವು, ಹೊಟ್ಟೆ ನೋವು, ಎಲ್ಲೆಲ್ಲಿ ನೋವಿರುತ್ತೆ ಅದೆಲ್ಲ ಬಿಸಿನೀರು ಹಾಕೊಂಡು ಆರಾಮಾಗಿ ಹಿಂಗೆ ನೀವು ಈ ಬ್ಯಾಗ್ ಇಟ್ಕೋಬೋದು. ವಾಟರ್ ಬಿಚ್ಚಬೇಕು. ಆಮೇಲೆ ನೋಡ್ಬಾ ಪ್ಲೀಸ್ ಪ್ಲೀಸ್ ನೋಡ್ಬಾ. ಸೊ ಇದು ದಿನಾಲು ಹಾಲು ಮೇಲಿಂದ ಕೆನೆ ಏನಿರ್ತೈತಲ್ಲ ಅದು ಎತ್ತಿಟ್ಟಿರ್ತೇವೆ ಮನೆ ಒಳಗನ ತುಪ್ಪ ಮಾಡ್ಕೊಂಡಂತ. ಸೊ ದಿನ ಇಟ್ಟಿಟ್ಟ ಒಂದು 10-12 ದಿನಕ್ಕೆ ನಮ್ಗೆ ಇಷ್ಟ ಒಂದು ಬೆಣ್ಣೆ ಬಂದಿರ್ತದ. ಬೆಣ್ಣೆ ಎಲ್ಲ ಆ್ಯಕ್ಚುಲಿ ಹಾಲಿನ ಕೆನೆ ಇದೆ. ಇದಕ್ಕೆ ಒಂದು ದಿನ ಏನು ಮಾಡೋದು ಅಂದರೆ, ಈಗ ನೈಟ್ ಇವತ್ತು ಮಾಡೋದಿತ್ತು ನನಗೇನಂದ್ರೆ ನೈಟ್ ಇದಕ್ಕೆ ಒಂಚೂರು ಮೊಸರು ಹಾಕಿ ಹೆಪ್ಪಾಕಿದ್ದೆ. ಇದನ್ನು ಸೊ ಈಗ ಮಿಕ್ಸರ್ ಒಳಗೆ 1-2 ಸಲ ರುಬ್ಕೊಂಡು ಅಂದ್ರೆ ಮುಗೀತು. ನಮ್ದು ಬೆಣ್ಣೆನೂ ಬರ್ತದೆ, ಮಜ್ಜಿಗೆ ಬರ್ತೈತಿ. ಸೊ ನೋಡ್ಬೋದು ನೀವಿಲ್ಲಿ ಯಾವ ಥರ ಒಂದು ಬೆಣ್ಣೆ ಬಂದದ. ಭಾಳ ಏನಿದು ಎಫರ್ಟ್ ಇಲ್ಲ. ಮಜ್ಜಿಗೆ ಕಡ್ಕೊಂತ ಕೂತ್ರ ಕಡ್ಗೋಲ್ನಿಂದ ಅದು ಭಾಳ ಟೈಮ್ ತೊಗೋತದ. ಮಿಕ್ಸರ್ ಒಳಗೆ ಬರೀ ಒಂದು 2-3 ನೀವು ರೌಂಡ್ ಮಾಡ್ರೆ ಸಾಕಿದ್. ಕೆಳಗೆ ಏನದಲ್ಲ ಇಲ್ಲಿ ಮಜ್ಜಿಗೆ ಆ್ಯಂಡ್ ಇದನ್ನ ಬೆಣ್ಣೆ. ಈ ಬೆಣ್ಣೆ ಒಂಚೂರು ನಾವು ಬೇರೆ ಪಾತ್ರೆದಾಗ ತಕ್ಕೊಂಡ ಸ್ವಲ್ಪ ತೊಳೆದು ಇಟ್ಕೊಂಡು ಅಂದ್ರೆ ಬೇಕಾದಾಗ ತುಪ್ಪ ಮಾಡ್ಕೊ. ಸೂಪರ್. ನಿನಗೆಲ್ಲ ಎಲ್ಲ ಬರ್ಬೇಕು ಈ ಥರ ಬುದ್ಧಿ. ನಿಮ್ಮ ಅಮ್ಮ ಹೇಳ್ಕೊಡೋದಕ್ಕೆ ಎಷ್ಟು ಬಂದದ. ಸೂಪರ್. ನೋಡಿ ಇವಳು ಮೊದಲು ಮಾಡ್ತಾ ಇಲ್ಲ, ಇವ್ರ ಅಮ್ಮ ಬಂದು ಹೇಳ್ಕೊಟ್ರು. ಹೌದು, ಮಮ್ಮಿ ಹೇಳ್ಕೊಟ್ಟಾರಂತ ಮಾಡತ್ತೀನಿ, ಅದಂತೂ ಗೊತ್ತಿತ್ತು. ಅದೊಂದು ಸಕ್ಕ ಒಂದು 15 ಡೇಸ್ ಅಥವಾ 15 ಡೇಸ್ ಆಗಿರ್ಬೋದು ಅಷ್ಟಕ್ಕೆ ಇಷ್ಟು ಒಂದು ಬೆಣ್ಣೆ ಬಂದದ. ಇದನ್ನ ಈಗ ನಾನು ನೀರೊಳಗೆ ಇಟ್ಟಕ ಫ್ರಿಜ್ ಹೋಗಿರ್ತೀನಿ, ಬಿಕಾಸ್ ನಂಗೆ ಈಗ ಸದ್ಯಕ್ಕೆ ತುಪ್ಪ ಮಾಡೋ ಪ್ಲಾನ್ ಇಲ್ಲ. ಆ್ಯಂಡ್ ಇದು ಅದರಿಂದ ಬಂದಿದ್ದ ಮಜ್ಜಿಗೆ. ಇದನ್ನು ಏನು ನಾವು ವೇಸ್ಟ್ ಮಾಡಂಗಿಲ್ಲ, ಚೆಲ್ಲಂಗಿಲ್ಲ. ಇದರಿಂದನೂ ರವಾ ದೋಸೆ ಮಾಡ್ತೀನಿ. ಸೊ ಇದ್ರೊಳಗೆ ಜಾಸ್ತಿ ಕೆನೆ ಅಂಶ ಇರೋದ್ರಿಂದ ಸ್ವಲ್ಪ ರವಾ ದೋಸೆ ಇನ್ನೂ ಮಸ್ತ್ ಬರ್ತಾವೆ. ಸೊ ಸಂಜೆಗೆ ತೋರಿಸ್ತೀನಿ ರವಾ ದೋಸೆ ಹೆಂಗೆ ಬಂತು ಅಂತ. ಆ್ಯಂಡ್ ಈವ್ನಿಂಗನ್ನು ತುಪ್ಪ ಮಾಡ್ಕೋತೇನೆ ನಾನು. ಆರ್ಯ ನೋಡಿ ಫ್ರೆಂಡ್ಸ್, ಇದು ಆರ್ಡರ್ ಮಾಡಿದೆ ಅಮೆಝಾನಿಂದ. ಈ ನೀರು ಹಾಕಿ ಚೆಕ್ಕು ಮಾಡಿಲ್ಲ. ಅಟ್ಲೀಸ್ಟ್ ಇದೆಲ್ಲರೂ ಇದು ತೂತಾಗೈತಾ, ಲೀಕ್ ಆಗೈತೆ ನೋಡ್ಬೇಕಾನೆ. ಹಂಗ ನೀನ ನೋಡ್ಲಿ ಬಂದ್ಮೇಲೆ ಅಂತ ಸುಮ್ಮಿದ್ದೆ. ಸೊ ಕೊನೆಗೂ ನಾನೇ ಚೆಕ್ ಮಾಡಿ ನೋಡೋ ಪರಿಸ್ಥಿತಿ ಬಂದಿದೆ. ಏನ್ ಮಾಡೋದು ನೋಡ್, ಲೀಕೇಜ್ ಇಲ್ಲ ಅಂದ್ರೆ ಬಿಸಿನೀರ್ ಹಾಕು. ಫುಲ್ ಹಾಕೋದಲ್ಲ, ತುಂಬಾ ಒಂದ್ ಸ್ವಲ್ಪ ಹೊತ್ತು ನೋಡು, 1-2 ಮಿನಿಟ್ಸ್ ನೋಡುದು ಅಂದ್ರೆ ಗೊತ್ತಾಗ್ತೈತಿ. ಸೌಂಡ್ ಕೆಲಸ ಆಯ್ತಾ? ಎಷ್ಟು ಲೀಟರ್ ಐತಿ ಆರ್ಡರ್ ಮಾಡಿದ್ನಿ, ಚೆಕ್ ಮಾಡಿಲ್ಲ. ಬಿಸಿನೀರ್ ಹಾಕಿ ವೇಸ್ಟ್ ಮಾಡವೇನ, ಅಪ್ಪಿ ತಪ್ಪಿ ಲೀಕೇಜ್ ಇಲ್ಲ ಇಲ್ಲಲ್ಲ. ಯಾರಿಗೆ ಬೆನ್ನು ನೋವು, ಕಾಲು ನೋವು, ಮೂಳೆ ನೋವು, ಹೊಟ್ಟೆ ನೋವು, ಎಲ್ಲೆಲ್ಲಿ ನೋವಿರುತ್ತೆ ಅದೆಲ್ಲ ಬಿಸಿನೀರು ಹಾಕೊಂಡು ಆರಾಮಾಗಿ ಹಿಂಗೆ ನೀವು ಈ ಬ್ಯಾಗ್ ಇಟ್ಕೋಬಹುದು. ವಾಟರ್ ತಾನೇ ಇದು, ಹಾಟ್ ವಾಟರ್ ಬ್ಯಾಗ್. ಹಾಟ್ ವಾಟರ್ ಬ್ಯಾಗ್. ಇದೆಲ್ಲ ನಮ್ಗೆ ಯೂಶಲಿ ಇಲ್ಲಿವರೆಗೆ ಇವೆಲ್ಲ ಪರ್ಚೇಸ್ ಮಾಡಿಲ್ಲ. ಇದನ್ನೆಲ್ಲ ನಮ್ಗೆ ಐಡಿಯಾಗಳು ಬರೋದೇನಂದ್ರೆ, ಇವ್ರ ಮನೇಲಿ ಒಬ್ಬ ನಾಯಕ ನಟನಿದ್ದಾನೆ, ಹೀರೋ. ಅವನ್ದು ಇವೆಲ್ಲ ಕಿತಾಬತಿ ಇವೆಲ್ಲ ಆರ್ಡರ್ ಮಾಡೋದಿಲ್ಲ ಇವ್ರ ತಮ್ಮ ಎಲ್ಲ ಸಣ್ಣ ಸಣ್ಣದು ನೋಡಿರ್ತಾನೆ. ಅವಾಗ ಇದ್ ಬುಡಿ ಲ್ಯಾಪ್ಟಾಪ್ಗೆ ಏನೋ ಆಯ್ತದೆ ಅಂತ ಅದಕ್ಕೊಂತಂದಾನೆ, ಕೂತ್ರೆ ಆಯ್ತದೆ ಅಂತ ಅದು. ಇದ್ರಲ್ಲಿ ನೋಡಿದ್ರೆ 7 ಗಂಟೆ ತೋರಿಸ್ತೈತೆ. 2ರಲ್ಲಿ ಯಾರನ್ನ ನಂಬೋದು ಅಂತನೂ ಗೊತ್ತಿಲ್ಲ. 2 ನಂಬೋದು ಬೇಡ. ನಮ್ಮ ಮೊಬೈಲ್ನ ಟೈಮ್ ನೋಡ್ಕೊಂಡು ಹೆಂಗೆ ನಮ್ಮ ಮನೆ ದೇವ್ರು ಏನು ಮಾಡ್ತಾವ್ರು ನೋಡೋದು. ದೋಸೆ ಮಾಡ್ತೀನಿ ಅಂದಿದ್ದು. ದೋಸೆ ಆಯ್ತಪ್ಪಿ? ಹಾಕತಿ. ಇದೇನಿದು? ಬೆಳಗ್ಗೆ ತೆಗ್ದಿದ್ದಲ್ಲ, ಏನು ಇಷ್ಟ ಆಗೈತೆ. ಫಸ್ಟ್ ಟೈಮ್ ನಾ ಮಾಡ್ತಾ ಆಗಿರೋದು. ಇದಿಲ್ಲಿ ಸಣ್ಣ ನಮ್ಗೆ ಇಟ್ನಿ ಅಂದ್ರ ಇದು ಒಂದ್ ಕೆಲಸ ಮುಗಿದ್ ಬಿಡ್ತೈತೆ ಸೈಡಿಗೆ. ಇದ್ರದ ಮಜ್ಜಿಗೆ ಒಳಗ ಇದ್ ರವಾ ದೋಸಾ ಬ್ಯಾಟರಿ ರೆಡಿ ಮಾಡ್ಕೊಂಡ್ಬಿಟ್ಟೆ ನೋಡ್ತಾ. ಓಹೋ, 2 ಆಯ್ತು ಹಂಗಾರೆ. 2 ಆಗ್ಬಿಡ್ತದಲ್ಲ, ಸುಮ್ಮನೆ ಯಾಕಂತ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ನೋಡಿ. ಒಂದ್ರಲ್ಲಿ ತುಪ್ಪ ಆಯ್ತದೆ, ಇನ್ನೊಂದ್ರಲ್ಲಿ ದೋಸೆ ಮಾಡ್ಕೋಬಹುದು. ನೀವ್ ಬೇಕಾದ್ರೆ ಇದ್ರಲ್ಲಿ ಬೇಕು ಒಂದ್ ಸ್ವಲ್ಪ ಎತ್ತಿಟ್ಕೊಂಡು ಬೆಣ್ಣೆ ತರನು ಯೂಸ್ ಮಾಡ್ಕೋಬಹುದು. ಅಂದ್ರೆ ಪೂರಾ ತುಪ್ಪ ಮಾಡ್ಲಿಲ್ಲ ಅಂದ್ರು ಬೆಣ್ಣೆ ಮಾಡ. ಮತ್ತೆ ಇದ್ರದ್ದು ಸೀರಿಯಸ್ ಆಗಿ ಫ್ರೆಂಡ್ಸ್, ಇದು ಐಡಿಯಾ ಇವ್ರ ಅಮ್ಮ ಹೇಳ್ತಲ್ಲ,
ಅವಾಗ ನಾನು ಈ ರವೆ ದೋಸೆ ಇದ್ರಲ್ಲಿ ಟ್ರೈ ಮಾಡಿ ತಿಂದಿದ್ದೀನಿ. ಇದು 4-5 ಸತಿ ತಿಂತಿರೋದು, ಮಸ್ತ್ ಬರುತ್ತೆ ಮಾತ್ರ. ದೋಸೆ ಮಸ್ತ್ ಬರ್ತಾವ. ಯಾರು ಇದನ್ನ ಯೂಶಲಿ ಆಲ್ಮೋಸ್ಟ್ ಮನೇಲಿ ದೊಡ್ಡವ್ರು ಇದ್ರೆ ಎಲ್ಲಾ ಅಮ್ಮಂದಿರಿಗೂ ಗೊತ್ತಿರುತ್ತೆ. ಬಟ್ ಯಾರು ಟ್ರೈ ಮಾಡಿರಲ್ಲ ಒಂದ್ಸತಿ ಟ್ರೈ ಮಾಡಿ, ಎಲ್ಲದ್ರಲ್ಲೂ ಯುಟಿಲೈಸ್ ಆಗುತ್ತೆ ಮಾತ್ರ. ನೀವು ಬೆಣ್ಣೆ ತೆಗೆದು ಈ ಕಡೆ ಹಾಲು ಬೇಕೇ ಬೇಕು. ಡೈಲಿ ನಾವು ಹಾಲು ಯೂಸ್ ಮಾಡೇ ಮಾಡ್ತೀವಿ. ಹಾಲಲ್ಲಿ ಬರೋಂಥ ಕೆನೆನ ತೆಗೆದು ಒಂದು 15 days ಸ್ಟೋರೇಜ್ ಆಗುತ್ತೆ. ನಾವು ಅರ್ಧ ಲೀಟರ್, ಇನ್ನು 1 ಲೀಟರ್ ತರೋರ್ಗೆಲ್ಲ ಅಂತೂ ಜಾಸ್ತಿ ಬರುತ್ತೆ. ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಈ ಕಡೆ ರವೆ ದೋಸೆನೂ ಹಾಕೋಬಹುದು. ಅಂತ ಬರೀ ಕೆಲಸ ಇಲ್ಲಲ್ಲ, ಬಾಳಪ್ಪ ಕೆಲಸ ಹೋಗ್ತೈತಿ, ಒಂದ್ ತಾಸ ಹೋಗ್ತೈತಿ ಅನ್ನಂಗಿಲ್ಲ. ಸಕ್ಕತ್ತಾಗಿರುತ್ತೆ ಮಾತ್ರ. ಟೇಸ್ಟ್ ಚಟ್ನಿನೋ ಇಲ್ಲ ಏನಾದ್ರು ಒಂದು ನಿಮ್ಗೆ ಸೈಡ್ ಚಟ್ನಿ ಮಾಡಿಟ್ಟೇನಿ ನೋಡಿ, ಈ ತರ ಚಟ್ನಿನೂ ಮಾಡಿಟ್ಟಾಳೆ. ಇದು ಏನು ಚಟ್ನಿ ಕಲರೇ ಇಲ್ಲ, ಗ್ರೀನ್ ಕಲರ್. ಕಾಯಿ ಐತೆ ಅಂತ ಫುಲ್ ಕಾಯಿ ಹಾಕ್ಬಿಟ್ಟವಳೆ. ಆಕ್ಚುಲಿ ಕೊತ್ತಂಬರಿ ಖಾಲಿ ಆಗಿತ್ತ ತರಕ್ ಹೋಗಿ ಏನ್ ಮಾಡೋದಂತೆ ಕೊತ್ತಂಬರಿ ಸ್ಕಿಪ್ ಮಾಡಿ ಅದ್ರ ಗ್ರೀನ್ ಕಲರ್ ಕಾಣಿಸ್ಕೊಂತ ಅಷ್ಟ. ಮೆಣಸಿನ್ಕಾಯಿ ಹಾಕಿದ್ರು ಕಾಣುತ್ತೆ. ಏನ್ ಮಾಡೋಣ ಗೊತ್ತಾ, ಕಾಣ್ತಿರೋ ಉದ್ದೇಶ ಏನಂದ್ರೆ ಕಾಯಿ ಜಾಸ್ತಿ ಹಾಕೊಳ್ಳೆ. ಏನಂದ್ರೆ ಇತ್ತೀಚೆಗೆ ನಾವು ಜಾಸ್ತಿ ಫಂಕ್ಷನ್ ಸ್ಟಾರ್ಟ್ ಆಗಿದಲ್ಲ, ಎಲ್ಲ ಫಂಕ್ಷನ್ ಎಲ್ಲ ಕಡೆ ತೆಂಗಿನಕಾಯಿ ಸ್ಟೋರೇಜ್ ಆಗೈತೆ. ಮೋಸ್ಟ್ಲಿ 1.5 ತಿಂಗಳಾಯ್ತು ನಾವು ತೆಂಗಿನಕಾಯಿ ತಂದಿಲ್ಲ. ಒಟ್ಟ ಫಂಕ್ಷನ್ ಇಷ್ಟು ಫಂಕ್ಷನ್ ಬರತ್ತಲ್ಲ, ಹೋದಾಗೆಲ್ಲ ಇವ್ರಿಗೊಂದ್ ನಂಗೊಂದಂತೆ ಜೋಡಿ ಕಾಯಿ ಕೊಡಕತ್ತಾರ. ಒಂದ್ 10 ಕಾಯಿ ಅದಾವ. ಮತ್ ಮಮ್ಮಿ ಚಿಕ್ಕೋಡಿಯಿಂದ ಮಾಮಾಗ ಕೊಟ್ಟು ಕಳ್ಸಿದ್ದು. ಅವನ್ 8 ತೆಂಗಿನಕಾಯಿ ತಂದಿದ್ವು. ಟೋಟಲಿ ಮಂತ್ರೊಳಗೆ ಒಂದ್ 15 ತೆಂಗಿನಕಾಯಿ. ಸೊ ಅದರಿಂದ ಈಗ ತೆಂಗಿನಕಾಯಿ ಬರ ಇಲ್ಲ. ಈ ಕಡೆ ತುಪ್ಪನೂ ಮಾಡ್ತಾಳೆ. ನಾವು ತುಪ್ಪ ಪ್ರೊಸೆಸ್ ಏನ್ ನೋಡಲ್ಲ, ಫಸ್ಟ್ ನಾವು ಹೊಟ್ಟೆ ಪ್ರೊಸೆಸ್ ನೋಡ್ಬೇಕು. ನಮ್ ದೋಸೆ ಆಗಿದೆ. ಈಗ ನಾವು ದೋಸೆ ತಿಂದು ನೆಕ್ಸ್ಟ್ ಏನಾದ್ರು ವಿಡಿಯೋ ಎಡಿಟ್ ಅದು ಇದು ಕೆಲಸ ಇದೆಯಾ ನೋಡ್ಬೇಕು. ವಿಡಿಯೋ ಎಡಿಟ್ ಬಾಳ ಕೆಲಸ ಆಗತ್ತಿಲ್ಲ ನಿನಗ. ಏನು ನಾನ್ ಅನ್ಕೊಂಡಿದ್ದೆ ವ್ಲಾಗ್ ಅಂದ್ರೆ ಈಸಿ ಏನೋ, ಯಾಕಂದ್ರೆ ವ್ಲಾಗ್ ಮಾಡೋದು ಸಮ್ವೇರ್ ಈಸಿ, ಬಟ್ ಕಂಟೆಂಟ್ ಸಿಗ್ಲಿಲ್ಲ ಅಂದ್ರೂ ಕಷ್ಟ. ಆಮೇಲೆ ವ್ಲಾಗ್ ಎಡಿಟ್ ಇಷ್ಟೊತ್ಲ ಸಣ್ಣ ಕ್ಲಿಪ್ಗಳು ತಗೊಂಡು ಅದನ್ನ ಎಡಿಟ್ ಮಾಡಿ ಅದ್ರ ಧ್ವನಿ ಎಲ್ಲ ಸೆಟ್ ಮಾಡೋ ಮಟ್ಟ ಪಾಪ ಇವ್ರು 2-3 ತಾಸು ಕೂತಿರ್ತಾರ. ಇವ್ರು ಮಾತಾಡಿದ್ರೆ ಮುಗೀತು. ಸೊ ನಮ್ ಕೆಲ್ಸಗಳು ಬೇಜಾನಿದೆ. ಅದಕ್ಕೇನೆ ನಾನು ಬಂದ ತಕ್ಷಣ ಆಫೀಸಿಂದ ಬಂದ ತಕ್ಷಣನೇ 8 ಗಂಟೆಗೆ ಒಂದೊಂದ್ಸತಿ 7:30 ಇದ್ರೆ ಅವಾಗ್ಲೇ ಊಟ ಮಾಡ್ಬಿಡ್ತೀನಿ. ಬಟ್ ಏನ್ ಗೊತ್ತಾ, ಇವ್ರು ಏನಾದ್ರೂ ಬಿಗ್ ಬಾಸ್ ನೋಡೇ ಬಿಡ್ತಾರೆ. ಹೌದು, 9:30ಗೆಲ್ಲ ಕೆಲವೊಂದ್ ಕೆಲಸ ಮುಗಿಸಿರ್ತೀನಲ್ಲ. ಮತ್ತ ಅವ್ರು ಯಾರು ರಂಗಣ್ಣ ಸರ್ ಬಂದ್ರ ಅಷ್ಟ ಪಬ್ಲಿಕ್ ಟಿವಿ ಒಳಗ್ ನ್ಯೂಸ್ ನೋಡ್ತಾರ. ಅವ್ರ ಫ್ಯಾನ್ ಇವ್ರು. ಅವ್ರು ಬರ್ಲಿಲ್ಲ ಅಂದ್ರೆ ಪಬ್ಲಿಕ್ ಟಿವಿ ಹಚ್ಚಂಗೇ ಇಲ್ಲ. ನಿಜ ಹೇಳು, ರಂಗಣ್ಣ ಹೇಳೋದು ಎಷ್ಟು ವ್ಯಾಲಿಡ್ ಆಗಿರುತ್ತೆ. ಹಂಗೆ ಮಸ್ತಾಗಿ ಹೇಳ್ತಾರೆ. ಮತ್ತ ಯಾರು ನೋಡಿರಲ್ಲ ಪಬ್ಲಿಕ್ ಟಿವಿನ ನೈಟ್ 9 ಗಂಟೆಗೆ ಬಿಗ್ ಬುಲೆಟಿನ್ ನೋಡಿ. ಆ ಬಿಗ್ ಬುಲೆಟಿನ್ ನೋಡಿದ್ರೆ ನೀವು ಫ್ಯಾನ್ ಆಗೋಯ್ತೀರಾ. ಅದ್ರಲ್ಲಿ ಒಂದೇ ಒಂದು ಬೇಜಾರಾಗೋದು, 9:15 ಆದ ತಕ್ಷಣ 2-3 ನಿಮಿಷಕ್ಕೂ ಬ್ರೇಕ್ ಹೋಯ್ತಾರೆ. ಇಲ್ಲ 9ರಿಂದ 9:25 ನಾ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದೀನಿ. 9:25 9:00ವರೆಗೂ ಒಂದ್ ಬ್ರೇಕ್ ಹೋಗಲ್ಲ. ಕರೆಕ್ಟ್ ಆಗಿರುತ್ತೆ. 9:15 ಮುಳ್ಳಿಂಗ್ ಹೋಯ್ತೈತೆ ಅಂತ ತಕ್ಷಣ ತಗೋ 2 ನಿಮಿಷಕ್ಕೆ ಒಂದ್ ಬ್ರೇಕ್ ಹೋಗ್ಬಿಡೋಣ. ಓಕೆ ಚಲೋ ಐತಿ, ಚೆನ್ನಾಗೈತಿ ದೋಸೆ ಮಸ್ತ್ ಐತೆ. ಟ್ರೈ ಮಾಡಿ ಮನೇಲಿ ಮಾತ್ರ. ಮತ್ತೆ ಇವತ್ತು ನನಗೆ ಆಕ್ಚುಲಿ ಆಫೀಸಲ್ಲೂ ಹೆವಿ ಕೆಲಸ ಇತ್ತು. ಅದಕ್ಕೋಸ್ಕರ ನೋಡಿ 8 ಗಂಟೆಗೆ ಬಂದ ತಕ್ಷಣ ಊಟ ಮಾಡ್ತಾ ಇದೀನಿ. ಊಟ ಮಾಡಿ ಒಂದು ಅರ್ಧ ಗಂಟೆ ಏನಾದ್ರು ಬೇರೆ ಕೆಲಸ ಇಲ್ಲ ಅಂದ್ರೆ ಟಿವಿ ನೋಡ್ಬಿಟ್ಟೆ ಬೇಗ ಮಲ್ಕೊಬಿಡೋದು ಇವತ್ತು. ಮಲ್ಕೊ ನಿನ್ ಫೇಸ್ ನೋಡ್ರೆ ಗೊತ್ತಾಗತೈತಿ ಇವತ್ತೇನೋ ಒಂಥರ ಡಲ್ ಅದಿ ಅಂತ. ಊಟ ಮಾಡ್ರಿ, ಚಲೋ ಐತ್ಲಾ. ಸೊ ಗೈಸ್ ನೀವು ಟ್ರೈ ಮಾಡ್ಕೋಬಹುದು. ನಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು, ಬಾಯ್.